ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರವಿರಾಜ್ ವನಸರಿ. ಆ್ಯಕ್ಚುಲಿ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂತಂದರೆ, ನಮ್ಮ ಹರ್ಬಲ್ ಲೈಫ್ ಟೀಮಿಂದ ಇವತ್ತು ನಾವು ರಾಮನಗರದಲ್ಲಿ ಲೊಕೇಟ್ ಆಗಿರೋ ಒಂದು ಶಿಲಾಂಧ್ರ ರೆಸಾರ್ಟಿಗೆ ಬಂದಿದ್ದೀವಿ. ಎಲ್ಲರೂ ವೀಡಿಯೋನ ಫುಲ್ ನೋಡಿ ಏನೇನು ಎಂಜಾಯ್ ಮಾಡ್ತೀವಿ ಅಂತ ವೀಡಿಯೋದಲ್ಲಿ ತೋರಿಸ್ತೀವಿ. ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಎಲ್ಲರೂ ಕೂಡ ಬಸ್ಸಿಂದ ಇಳಿದು ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆ ನೋಡ್ತಾ ಇರಿ ಫುಲ್ ಯಾವ ರೀತಿ ಎಂಜಾಯ್ ಮಾಡ್ತೀವಿ ಏನು ಅಂತ. ಒಳಗಡೆ ಹೋಗೋಕ್ಕೂ ಮುಂಚೆ ನಮ್ಮ ಕೋಚು ಯಾವ ರೀತಿ ಇರಬೇಕು, ಹಿಂಗಿರುತ್ತೆ ಒಳಗಡೆ ಫುಲ್ ಅದ್ರ ಬಗ್ಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ಸ್ವಲ್ಪ ಸಿಂಪಲ್ಲಾಗಿ ಅದನ್ನೊಂದು ಗ್ರೂಪ್ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಒಳಗಡೆ ಹೋಗೋಕ್ಕೂ ಮುಂಚೆ ಫಸ್ಟು ಒಂದ್ಸಲ ಗ್ರೂಪ್ ಫೋಟೋ ಆಗುತ್ತೆ, ಆಮೇಲೆ ಸಿಂಗಲ್ ಫೋಟೋ ಎಲ್ಲ ತೊಗೊಂಡು ಒಂದ್ಸಲ ಆಮೇಲೆ ಎಲ್ಲ ಒಳಗಡೆ ಎಂಟ್ರಿ ಆಗ್ತೀವಿ. ನೀನು ಆಕ್ಷನ್ ಮಾಡೋಣ, ಫೋಟೋ ತೆಗಿತಿದ್ದೀನ. ಯಾರು ಹೇಳ್ತೀರಿ ಲೆಟ್ಸ್ ಗೋ ನೋಡೋಣ? ನಾನು ಹೇಳ್ತೀನಿ ಸರ್. ಹಾಂ ಹೇಳಿ. ಲೆಟ್ಸ್ ಗೋ ಲೆಟ್ಸ್ ಗೋ ಲೆಟ್ಸ್ ಗೋ ವಿ ಲವ್ ಐ ಲವ್. ಶಿಲಾಂಧ್ರ ರೆಸಾರ್ಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫುಲ್ಲು ವ್ಯೂ ಯಾವುದೋ ಒಂದು ಗುಹೆಯಿಂದ ಒಳಗಡೆ ಹೋಗ್ತಾ ಇರೋ ಥರ ಫೀಲ್ ಆಗುತ್ತೆ. ಬಟ್ ಇದನ್ನೆಲ್ಲನೂ ಅವರು ಒಂದು ಆರ್ಟಿಫಿಷಿಯಲಾಗಿ ಅವರೇ ಕಟ್ಟಿರೋದ್ರಿಂದ ಸೇಮ್ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಬಟ್ ನೋಡೋಕೆ ತುಂಬಾ ಚೆನ್ನಾಗಿದೆ. ಎಂಟ್ರಿನೇ ಈ ರೀತಿ ಇದೆ. ಇನ್ನು ಮುಂದೆ ಯಾವ ರೀತಿ ತೋರಿಸ್ತೀನಿ ನೋಡಿ. ಜ್ಯೂಸ್ ಕುಡ್ದಾ? ಶಿಲಾಂಧ್ರ ಒಳಗಡೆ ರೆಸಾರ್ಟ್ ಎಂಟ್ರಿ ಆಗ್ತಿದ್ದಂಗೆ ಫಸ್ಟ್ ಕುಡಿಬೇಕಾಗಿರೋದು ಜ್ಯೂಸು. ಬನ್ನಿ ಜ್ಯೂಸ್ ಕುಡ್ಕೊಬರೋಣ. ಮಾಡು ಎತ್ತಿಕ ಮುಚ್ಕಡಿ ಎತ್ಕ ಕುಡಿಯಲಿ ಎಲ್ಲಾರ್ದು ಮಾಡೋಕ್ಕಂತ. ಇಲ್ಲಿ ಕೂತ್ಕೊಳ ಬರ್ರ. ಹಾಂ ಜ್ಯೂಸ್ ಹೆಂಗಿದೆ? ಸೂಪರ್ ಜ್ಯೂಸ್ ಸೂಪರ್. ಇವರು ಬರೀ ಜ್ಯೂಸ್ ಕುಡಿಯೋಕ್ಕೆ ಬಂದಿರೋದು. ಇವರು ಅಷ್ಟೇ ಜ್ಯೂಸ್ ಕುಡಿಯೋಕೆ ಬಂದಿರೋದು. ಯೆಲ್ಲೋ ಕಲರ್ ಜ್ಯೂಸು. ಇದು ಯಾವ ಜ್ಯೂಸ್ ಗೊತ್ತಾ? ಯಾವುದು? ಆರೆಂಜ್ ಜ್ಯೂಸು. ನೆಕ್ಸ್ಟು ತಿಂಡಿ ತಿನ್ಬೇಕಾದ್ರೆ ತಿಂಡಿ ಹೆಂಗಿರ್ತದೆ ಅದ್ರ ಬಗ್ಗೆ ವೀಡಿಯೋ ತೋರಿಸ್ತೀನಿ. ಇವನು ನನ್ನ ತಮ್ಮ ಕಳ್ತಮ್ಮ ಬಾ ಒಳಗಡೆ ಮಾಡ್ಕೊಂಡು ಹೆಂಗಿರುತ್ತೆ ಅಂತ. ಇನ್ನೂ ರೆಸಾರ್ಟ್ ಒಳಗಡೆ ಹೋಗಿಲ್ಲ, ಸಿಂಪಲಾಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಲೆಕ್ಕಾಚಾರ ಆಗ್ತವ್ರೆ ನಮ್ಮ ಅಕ್ಕ ಗಂಟೆ ಹೆಂಡ್ತಿ ಅಂತವ್ರು. ಇದು ಜಿಪ್ ಲೈನು, ಹೊಸ್ದಾಗಿರೋ ಜಿಪ್ ಲೈನ್ ಇದು. ಈ ಜಿಪ್ ಲೈನ್ ಒಂದು ಟ್ರೈ ಮಾಡ್ಬೋದು. ಜಿಪ್ ಲೈನ್ಗೆ ಆಮೇಲೆ ಹೋಗುವ. ಈಗ ಇಷ್ಟೇ ತೋರಿಸ್ತೀನಿ, ಫುಲ್ಲು ಆಮೇಲೆ ತೋರಿಸ್ತೀನಿ ಬನ್ನಿ ಫುಲ್ಲು ಒಳಗಡೆ ಹೆಂಗೈತೆ ಅಂತ. ಅಲ್ಲಿ ಫೋಟೋ ತಗೋತವ್ರೆ ಮೇಲ್ಗಡೆ. ಈಗ ಇವನು ದೀಪು 2 ದಿನ ಸ್ನಾನ ಮಾಡಿದ, ಅದಕ್ಕೆ ರೆಸಾರ್ಟಿಗೆ ಬಂದಾನೆ ಸ್ನಾನ ಮಾಡೋಣ ಅಂತ. ಅದಕ್ಕೋಸ್ಕರ ಇವ್ನು ಕರ್ಕೊಂಡು ಬಂದಿರೋದು ನಾವು. 2 ದಿನ ಆಯ್ತಂತೆ ಸ್ನಾನ ಮಾಡಿ, ಅದಕ್ಕೆ ಈಗ ಫಸ್ಟು ತಿಂಡಿ ಮಾಡೋಕ್ಕೆ ಬಂದಿದ್ದೀವಿ. ಒಂದು ಪ್ಲೇಟು, ಫಿಶ್ಶು. ಬೆಳಿಗ್ಗೆ ಟಿಫನ್ಗೆ ಅನ್ಲಿಮಿಟೆಡ್ ಫುಡ್ಡು ಅವೈಲೇಬಲ್ ಇದೆ. ನಮಗೆ ಏನು ಬೇಕು ಅದನ್ನು ಎಷ್ಟು ಸಲ ಬೇಕು ಹಾಕ್ಕೊಂಡು ಆರಾಮಾಗಿ ಕಾಮಾಗಿ ಪೀಸಾಗಿ ತಿನ್ಬೋದು. ಜೊತೆಗೆ ಇಲ್ಲಿ ಮೊಟ್ಟೆ ಕೂಡ ಸಿಗುತ್ತೆ. ಮೊಟ್ಟೆನೂ ಕೂಡ ಅನ್ಲಿಮಿಟೆಡು, ನಾವು ಎಷ್ಟು ಮೊಟ್ಟೆ ಬೇಕಾದ್ರೂ ತಿನ್ಬೋದು. ನಾನು ಕೂಡ ಹೋದಾಗೆಲ್ಲ ಮಿನಿಮಮ್ 3-4 ಮೊಟ್ಟೆ ತಿಂತೀನಿ. ಯಾರಾದ್ರು ಎಷ್ಟು ತಿಂತಾರೆ ಕಮೆಂಟ್ ಮಾಡಿ. ಇಷ್ಟು ಡಿಶಸ್ಸು. ಈಗ ಇದನ್ನು ತಿನ್ಕೊಂಡು ನೆಕ್ಸ್ಟು ಹೆಂಗಿದೆ ಅಂತ ತೋರಿಸ್ತೀನಿ ರೀ. ಫಸ್ಟು ಇಲ್ಲಿ ನೋಡಿ, ಇಲ್ಲಿ 2 ತಟ್ಟೆ, ಒಂದೊಂದು ತಟ್ಟೆಗೆ ಸುಸ್ತಾಯ್ತಾಯಿದೆ. ನಾವು 2 ತಟ್ಟೆ ಹಿಡ್ಕೊಂಡಿದ್ದೀರಲ್ಲ. ಆ್ಯಕ್ಚುಲಿ ಒಟ್ಟು ನಾವು ಏನು ಹಾಕೊಂಡಿದ್ದೀವಿ ಅಂತಂದರೆ ಇಡ್ಲಿ, ವಡೆ, ಬನ್ನು, ಮೊಟ್ಟೆ, ಇಷ್ಟು ಐಟಮು ನಾವು ಹಾಕೊಂಡಿದ್ದೀವಿ. ಅಲ್ಲಿ ಯಾವುದೇ ಮೊಟ್ಟೆ ತಿಂತ ಯಾರ್ಯಾರು ಫಸ್ಟು ಮೊಟ್ಟೆ ತಿಂತವೇ ಬರಾಗಾರ ಮದುವೆ. ಫಸ್ಟು ಇಡ್ಲಿ ಎಲ್ಲ ತಿಂತ ಆಮೇಲೆ ಮೊಟ್ಟೆ ತಿನ್ನಬೇಕು. ಈಗ ತಿಂತಾಯಿದ್ದೀವಿ, ತಿನ್ಕೊಂಡು ಆದ್ಮೇಲೆ ಬರ್ತೀವಿ. ಖಾಲಿ ಆದ್ಮೇಲೆ ತೋರಿಸ್ತೀನಿ ನೋಡಿ. 3 ಜನ ಊಟ ಮಾಡ್ಬೋದು. ಅಷ್ಟು ಖಾಲಿ ಮಾಡೋದು ನಮ್ಮದೆಲ್ಲ ಖಾಲಿ. ನಮ್ಮದೆಲ್ಲ ಖಾಲಿ ಬೋಂಡ. ಇಲ್ಲಿ ಸುಮಾರು ಥರ ಆ್ಯಕ್ಟಿವಿಟೀಸ್ ಇದೆ. ಆ್ಯಕ್ಟಿವಿಟೀಸ್ ಡೀಟೇಲ್ಸು ನಿಮಗೆ ಮೆನ್ಷನ್ ಮಾಡಿದ್ದೇನೆ ನೋಡಿ. ಈ ಥರ ಫುಲ್ ಆ್ಯಕ್ಟಿವಿಟೀಸ್ ಇದೆ. ಈಗ ಫಸ್ಟು ಕೌಂಟ್ರಿಗೆ ಹೋಗಿ 1-2 ಲಾಕಕ್ಕಿ ತಗೊಳ್ಳೋಣ ಬನ್ನಿ. ಬರೋ ಆ್ಯಕ್ಟಿವಿಟೀಸ್ 50 ತಗೊಳ್ಳೋಣ. ಕೌಂಟ್ರಿಗೆ ಯಾವುದೇ ರೀತಿ ಚಾರ್ಜಸ್ ಇರಲ್ಲ, ದುಡ್ಡು ರೀಫಂಡ್ ಆಗುತ್ತೆ. ಏನೊಂದು 200 ಏನೋ ತೊಗೋತಾರೆ ಅನಿಸುತ್ತೆ, ಮರ್ತೋಗ್ಬಿಟ್ಟಿದೆ. ಹಾಯ್ ಮಾಡು.
ಇದು ನಮ್ಮ ಟೀಮ್ಗೆ ಒಂದು ಚಿಕ್ಕದಾಗಿ ಒಂದು ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಸಿಂಪಲಾಗಿ ಮಾಡಿಸ್ತಾ ಇದ್ದೀವಿ. ಅಲ್ಲಿಂದ ಆ್ಯಕ್ಟಿವಿಟೀಸ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಅಲ್ಲಿಂದ ಬಂದಿದ್ದು ಪೂಲ್ಗೆ ಬಂದ್ರೇ ಒಂಥರ ನೆಮ್ಮದಿ. ಪೂಲಲ್ಲಿ ಬಂದು ಫುಲ್ ಆಟ ಆಡ್ತಾ ಇದ್ವಿ. ಫುಲ್ ವೀಡಿಯೋ ನೋಡಿ ಹಿಂಗೆ. ಬೇಗ ಮಾಡಿ ಏನೋ ಮಾಡ್ತಾ ಇದ್ರಲ್ಲ. ಈಗ ಸ್ವಿಮ್ಮಿಂಗ್ ಆಯಿತು. ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಊಟಕ್ಕೆ ಹೋಗ್ತಾಯಿದ್ದೀವಿ. ಊಟದಲ್ಲಿ ಏನೇನು ಸ್ಪೆಷಲು ತೋರಿಸ್ತೀನಿ ಬನ್ನಿ. ಊಟಕ್ಕೆ ಫಸ್ಟು ಹಿಂಗೆ ಹೋಗ್ಬೇಕು. ಮೈ ನೇಮ್ ಇಸ್ ಕೆ ಡಿ. ಇವನೇ ನೋಡಿ ದೀಪು. ನನಗೆ ದೀಪುಗೆ ಈಗ ಇದಾಗ್ಬಿಟ್ಟೈತೆ, ಏನದು ಸುಸ್ತಾಗ್ಬಿಟ್ಟೈತೆ ಅಂತೆ. ಅದಕ್ಕೆ ತಿನ್ನ ಕರ್ಕೊಂಡು ಹೋಗ್ತಿದ್ದೀವಿ. ಇವರು ನಮ್ಮ ಹೊಸ ಫ್ರೆಂಡ್ ಇವರು. ಹಾಂ ಬ್ರೋ, ಕ್ಯಾಮ್ರಾನಾ? ಓ, ಊಟಕ್ಕೆ ಸ್ಪೆಷಲು ಚಪಾತಿ, ಗಂಡಕಾಯಿ ಪನ್ನೀರು. ಓ ಮಾಂಸ್, ಏನದು ಹೋಗ್ತಾ ಇದೆಯಲ್ಲ ಮಾಂಸ್. ಹಾಕೋ ಬೀಚ್ ಇದೆಲ್ಲ ವೆಜಿಟೇರಿಯನ್ಸ್. ನಾನ್ ವೆಜ್ ಬಿರಿಯಾನಿ. ಟೋಟಲು ಒಂದು ರೊಟ್ಟಿ, ಹಪ್ಪಳ, ಗೋಬಿ ಇಷ್ಟು ನಾನು ಹಾಕ ಬಂದಿರೋದು. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಾ ಇರೋದು ರೈನ್ ಡ್ಯಾನ್ಸ್ಗಂತೂ ಪ್ಲೇಸ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ರೈನ್ ಡ್ಯಾನ್ಸ್ ಎಲ್ಲ ಮುಗೀತು. ಈಗ ಹೊರಗಡೆ ಬಂದ ತಕ್ಷಣ ಸ್ನ್ಯಾಕ್ಸ್ ರೆಡಿಯಾಗಿರುತ್ತೆ. ಸ್ನ್ಯಾಕ್ಸು ಅಂತಂದರೆ ಒಂದು ಬಜ್ಜಿ, ಒಂದು ಟೀನ ಕೊಡ್ತಾರೆ. ಅದನ್ನು ತಿನ್ಕೊಂಡು ನಾನು ನಮ್ಮ ಅಕ್ಕನ ಮಗ ಕೂತಿದ್ದೀವಿ ನೋಡಿ. ಟೀ ಕುಡಿತಾ ಇದ್ದೀವಿ. ಏನು ಕುಡಿತಾ ಇದ್ದೀವಿ? ಟೀ. ಚಿಯರ್ಸ್ ಮಾಡು. ಚಿಯರ್ಸ್ ಅನ್ಬೋದು. ಚಿಯರ್ಸ್. ರೆಸಾರ್ಟಲ್ಲಿ ಟೀ ಕೊಡ್ತಾರೆ, ಸಕ್ಕರೆನೇ ಇಲ್ಲ. ವಸ್ಟು ಟೀ ಇದು. ಒಂಚೂರು ಚೆನ್ನಾಗಿಲ್ಲ. ಉಪ್ಪಾಕಿ ಮಾಡ್ತಾರೆ ಇವರು. ಏನಕ್ಕೆ ಮಾಡ್ತಾರೆ ಹೇಳು? ಉಪ್ಪಾಕಿ ಮಾಡ್ತಾರೆ, ಅದಕ್ಕೆ ಚೆನ್ನಾಗಿಲ್ಲ ಟೀ. ನೋಡಿ ಬಿಸಿ ಬಿಸಿ ಬಜ್ಜಿ ತಿನ್ನೋಕ್ಕೆ ಎಷ್ಟು ಜನ ನಿಂತಿದ್ದಾರೆ ಅಂತ. ಬಜ್ಜಿ ತಿಂತಾ ಇದ್ದೀನಿ ನಾನು. ಇದು ಇದ್ಕೊಳ್ಳೋ ಒಂದು ವಿಡಿಯೋಗೆ ತೋರಿಸು. ಚೆನ್ನಾಗಿದೆಯಾ?
ನೋಡಿ ನಾನು ನಮ್ಮ ಹೀತು ಯಾವ ರೀತಿ ಹೆಂಗ್ ಕುಂತ್ಕೊಂಡು ಇರಲೆ ಮೇಲೆ ಕಾದು ಹಿಡ್ಕೋ ಬಿದ್ದಿದ್ಬಿಟ್ಟು ಆಮೇಲೆ ಎಲ್ಲಿಗೆ ಬಂದಿವಿ ಹೇಳಿ ಹಾಂ ಮೈಸೂರು ಕನ್ನಕ ಏನ ನೋಡಿ ಹೆಂಗೆ ಕೂತಿದ್ದೀವಿ ಇಬ್ರು ಹೆಂಗೆ ಕೂತಿದ್ದೀವಿ ಇಬ್ರು ಏನಾದರೂ ಹೇಳು ನನ್ನ ಸಬ್ಸ್ಕ್ರೈಬರ್ಸ್ಗೆ ವಿಡಿಯೋ ಲೈಕ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ಬನ್ನಿ ಎಲ್ಲಿಗೆ ಇಲ್ಲಿಗೆ ಇಲ್ಲಿ ಯಾವುದಿದು ಶ್ರೀನಾಥ ಏನ ಶಿಲಾಂಧ್ರ ಬನ್ನಿ ಬನ್ನಿ ಬಾಯ್ ಮಾಡು ನನ್ನ ಸಬ್ಸ್ಕ್ರೈಬರ್ಸ್ ಬಾಯ್ ಥ್ಯಾಂಕ್ ಯು ಅದಕ್ಕೆ ದುಡ್ಡು ಕೊಟ್ಬೇಕು ಅಲ್ಲಿ ದುಡ್ಡಿಲ್ವಲ್ಲ ನಮ್ಮ ಹತ್ರ ಅದಕ್ಕೆ ಇಲ್ಲಿಗೆ ಬಂದಿರೋದು ಓಹೋ ಇಲ್ಲೋಡು ಚಿನ್ನು ಈಗ ನಾವು ಈ ಕಡೆ ಬಾ ಇಲ್ಲಿ ಈ ಸೈಡಲ್ಲಿ ನಡ್ಕೋಬೇಕು ಇಲ್ಲಿಂದ ನಡ್ಕೊಂಡು ನಾನು ಇವತ್ತು ಗರುಡ ಹತ್ರ ಹೋಗ್ತಾಯಿದ್ವಿ ಓಡಬಾರ್ದು ಕರೆಕ್ಟಾಗಿ ಸ್ಲಿಪ್ಪರ್ ಹಾಕೋ ಹೇಳ್ತೀನಿ ನೋಡಿದೆ ಫೋಟೋ ತಗೊಂಡು ನೋಡಿ ವ್ಯೂ ಮಾತ್ರ ಮಸ್ತಾಗೈತೆ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಒಂದ್ಸಲ ವಿಸಿಟ್ ಮಾಡಿ ನಮ್ಮ ಈತು ಏನೋ ಹೇಳ್ತೇನೆ ಒಂದ್ಸಲ ಕೇಳಿ ಹೇಳೋ ಎಲ್ಲಿಗೆ ಬಂದಿವಿ ಹೇಳಿ ಮೈಸೂರು ದಗ್ಗಾಗ ಬಂದಿವಿ ಬಾಯ್ ಮೈಸೂರು ದಸರಾ ಅಲ್ಲ ಕಣ ಇದು ಅದಕ್ಕೆ ಹೇಳಿದ್ದು ಈ ಕಡೆ ಬಾ ನಾವು ಬೆಟ್ಟ ಮೇಲೆ ಹತ್ಬಿಟ್ಟು ಪಕ್ಷಿ ಅಂತ ಫೋಟೋ ತಗೋತಿದ್ವು ಬಾ ಈ ಕಡೆ ಅಲ್ಲಿ ಮೇಲೆ ಹೋಗೋಣ ಅಲ್ಲಿ ವಿವೇಕಾನಂದ ಹತ್ರ ಹೋಗೋಣ ಬಾ ಸ್ಟ್ಯಾಚು ಹತ್ರ ಹೋಗೋಣ ಬಾ ಅಲ್ಲಿ ಸ್ಟ್ಯಾಚು ಇದೆಯಲ್ಲ ಸ್ಟ್ಯಾಚು ಹತ್ರ ಹೋಗಿ ವ್ಯೂ ಮಾತ್ರ ಮಸ್ತು ಸುತ್ತಮುತ್ತ ಬೆಟ್ಟದ ಮಧ್ಯದಲ್ಲಿ ರೆಸಾರ್ಟ್ ಹೆಂಗೈತೆ ವ್ಯೂ ಚಿನ್ನು ವ್ಯೂ ಹೆಂಗೈತೆ ಸೂಪರ್ ಎಲ್ರಿಗೂ ಬರಕ್ಕೆ ಹೇಳು ಇಲ್ಲಿಗೆ ಹಂಗಾರೆ ಹೇಳು ತಾತ ಬಾಯ್ ಬನ್ನಿ ಎಲ್ಲರೂ ಬನ್ನಿ ಏನು ಎಲ್ಲರೂ ಬನ್ನಿ ತಾತ ಬಾಯ್ ನಾಳೆ ಸಿಗವ ಇದಿಷ್ಟು ಇವತ್ತಿನ ವಿಡಿಯೋ ನಾವು ಫುಲ್ಲು ಎಂಜಾಯ್ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.